ಹಾಯ್ ಹಲೋ ಫ್ರೆಂಡ್ಸ್, ಶೋಭಾಸ್ ರೆಸಿಪಿ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಇನ್ಸ್ಟಂಟ್ ಇಡ್ಲಿ. ರವಾ ಪೋಯೆ ಇಲ್ಲಿಂದ ಇಡ್ಲಿ ಹೇಗೆ ಮಾಡೋದು ನೋಡೋಣ ಬನ್ನಿ. ರವೆ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕೈಲಿಂದ ಕಲಸಿ ನೋಡಿ. ಈ ರೀತಿ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಅಕ್ಕಿ ನೆನೆಲಾರ್ದೇ ನಾವು ರವೆ ಪೋಯೆ ಬಳಸ್ಕೊಂಡು ಇಡ್ಲಿ ಮಾಡ್ಬೋದು ನೋಡಿ. ಈ ರೀತಿ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಸಣ್ಣದ ರವೆ ತೊಗೊಳ್ಳಿ. ನಂತರ ಸ್ವಲ್ಪ ಮೊಸರು ಹಾಕಿದರೆ ಇಡ್ಲಿ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮೊಸರನ್ನೆಲ್ಲ ಮಿಕ್ಸ್ ಮಾಡಿ, ಚೆನ್ನಾಗಿ ಮೊಸರೆಲ್ಲ ಮಿಕ್ಸ್ ಆಗಬೇಕು. ನಂತರ ಇನ್ನು ಸ್ವಲ್ಪ ನೀರು ಹಾಕಿ ಗಂಟಿರ್ಲಾದಾಗೆ ಸಾಫ್ಟಾಗಿ ರವಾನ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೋಡಿ ನೀರು ಹಾಕೋಬೇಕಾಗುತ್ತೆ ನೋಡಿ. ಈ ರೀತಿ ಕಲಿಸ್ತಾ ಇದ್ದೇನೆ. ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಕಲಿಸ್ಕೊಳ್ಳಿ. ಇನ್ನೂ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ ನೋಡಿ. ಚೆನ್ನಾಗಿ ರವಾನೆಲ್ಲ ಗಂಟಿರ್ಲಾರ್ದಂಗೆ ಕಲಿಸ್ಕೊಳ್ಳಿ. ಇನ್ನು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿದೆ. ಈ ಇಡ್ಲಿ ರವೆ ಯಾವ ಹದಕ್ಕೆ ಇರಬೇಕು ಆ ಹದಕ್ಕೆ ಕಲಿಸ್ಕೊಂಡು ಸೋಡಾ ಹಾಕಿ, ಅಡುಗೆ ಸೋಡಾ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಮೇಲೆ ಮುಚ್ಚಿಡಿ ನೆನೆಲಿಕ್ಕೆ ಬಿಡಿ. ನಂತರ ಪೋಯೆ ತೊಗೊಳ್ಳಿ. ಅವಲಕ್ಕಿ ಅಂತಿರಲ್ಲ ಅದನ್ನು ಚೆನ್ನಾಗಿ ತೊಳ್ಕೊಳ್ಳಿ ನೋಡಿ. ಈ ರೀತಿ ನೀರು ಹಾಕಿ ಅವಲಕ್ಕಿನ ತೊಳೆಯಿರಿ ನೋಡಿ. ಈ ರೀತಿ ಚೆನ್ನಾಗಿ ತೊಳ್ಕೊಂಡು ನಂತರ ಚಟ್ನಿ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ತೆಂಗು, ಶೇಂಗಾ, ಜೀರಿಗೆ, ಹುಣಸೆಹಣ್ಣು ಎಲ್ಲ ತೊಗೊಂಡು ಈ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ತೆಂಗನ್ನು ಹಾಕ್ಕೊಳ್ಳಿ. ನಂತರ ಶೇಂಗಾ ಹಾಕ್ಕೊಳ್ಳಿ. ನಂತರ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ, ನಂತರ ಸ್ವಲ್ಪ ಜೀರಿಗೆ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಮಿಕ್ಸಿ ಮಾಡ್ಕೊಳ್ಳಿ. ಚಟ್ನಿ ರೆಡಿಯಾಗಿದೆ. ನಂತರ ಈ ಅವಲಕ್ಕಿ ತೋರಿಸ್ಕೊಂಡು ಇಟ್ಕೊಂಡಿದ್ದೀವಿಲ್ಲ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ ನೋಡಿ. ಮಿಕ್ಸಿ ಮಾಡಿದೆ. ನಂತರ ರವಕ್ಕೆ ಈ ಪೇಸ್ಟನ್ನು ಹಾಕ್ಕೊಳ್ಳಿ. ಅವಲಕ್ಕಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಜಾರಿಗೆ ನೀರು ಹಾಕಿ ನೋಡಿ. ಈ ರೀತಿ ಹಾಕ್ಕೊಳ್ಳಿ. ಚೆನ್ನಾಗಿ ಈ ರವೆ ಅವಲಕ್ಕಿನ ಮಿಶ್ರಣ ಎಲ್ಲ ಕಲಿಸ್ಕೊಳ್ಳಿ ನೋಡಿ. ಈ ರೀತಿ ಹದವಾಗಿ ಬರಬೇಕು. ನಂತರ ಇನ್ನು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ನೋಡಿ. ಈ ರೀತಿ ಮಿಕ್ಸ್ ಮಾಡಿ ನೋಡಿ. ಇಡ್ಲಿ ರವೆ ದಪ್ಪಲನೆ ಕಾಣಿಸ್ತಾ ಇದೆ. ನಂತರ ಈನೋ ಪ್ಯಾಕೆಟ್ ತಗೊಳ್ಳಿ. ಅದನ್ನು ಹಾಕಿ ನೋಡಿ. ಒಂದು ಸ್ವಲ್ಪ ನೀರು ಹಾಕಿ ಮೇಲೆ ಚೆನ್ನಾಗಿ ಗರ ಅಂತ ತಿರುಗಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಫೇಸ್ ಬರುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಫಾಸ್ಟಾಗಿ ತಿರುಗಿಸ್ಕೋಬೇಕಾಗುತ್ತೆ ನೋಡಿ. ನಾನು ಯಾವ ರೀತಿ ಕಲಿಸ್ತೇನೆ. ನಂತರ ಚಟ್ನಿನ ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಕೊಳ್ಳಿ. ನಂತರ ಜೀರಿಗೆ ಸಾಸಿವೆ ಸಿಡಿದ ತಕ್ಷಣ ನೋಡಿ ಈ ರೀತಿ ಚಟಪಟ ಅಂತ ಸಿಡಿತಾ ಇದೆ. ನಂತರ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ನೋಡಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಇರಬೇಕು. ನಂತರ ನೋಡಿ ಈ ರೀತಿ ಕೆಂಪಾಗ್ತಾ ಇದೆ. ನಂತರ ಕರಿಬೇವನ್ನು ಹಾಕ್ಕೊಳ್ಳಿ ನೋಡಿ. ಈ ರೀತಿ ಹಾಕ್ಕೊಂಡು ಗ್ಯಾಸನ್ನ ಆಫ್ ಮಾಡಿ ಈ ಚಟ್ನಿಗೆ ಈ ಮಿಶ್ರಣಕ್ಕೆ ಹಾಕ್ಕೊಳ್ಳಿ.
ಒಗ್ಗರಣೆ. ಈಗ ಚಟ್ನಿ ರೆಡಿ ಆಯಿತು ನೋಡಿ. ಎಣ್ಣೆನೆಲ್ಲ ಚೆನ್ನಾಗಿ ಸವರ್ಕೊಳ್ಳಿ. ನಂತರ ಇಡ್ಲಿ ಸಾಚಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಕೈಯಲ್ಲಿಂದ ಎಲ್ಲ ರೀತಿ ಹಚ್ಕೊಳ್ಳಿ. ನಂತರ ಚೆನ್ನಾಗಿ ಎಲ್ಲ ಪ್ಲೇಟ್ಗಳಿಗೆ ಹಚ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ಪೂನ್ ಸಹಾಯದಿಂದ ಹಾಕ್ಕೊಳ್ಳಿ. ನೀವು ಇಡ್ಲಿ ಹೇಗೆ ಮಾಡ್ತೀರಾ ಹಾಗೆ ನೋಡಿ ಈ ರೀತಿ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು ನಂತರ ಇಡ್ಲಿ ಸಾಚೆ ಒಳಗೆ ನೀರು ಹೆಸರು ಬಂದ ತಕ್ಷಣ ಸಾಚೆ ಒಳಗೆ ಇಟ್ಟು ನೋಡಿ ಇನ್ನೊಂದು ಆ ರೀತಿ ಹಾಕ್ಕೊಂಡು ಮೇಲೆ ಮುಚ್ಚಿಡಿ. ಚೆನ್ನಾಗಿ ಇಡ್ಲಿ ಬೇಯಬೇಕು ನೋಡಿ. ಈ ರೀತಿ ಇಡ್ಲಿ ಚೆನ್ನಾಗಿ ಬಂದಿದೆ. ನಂತರ ನೋಡಿ ತೆಗೀರಿ. ಈ ರೀತಿ ತಣ್ಣಗಾದ್ಮೇಲೆ ತೆಗೀರಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ಇಡ್ಲಿ ಗೊತ್ತಾಗುತ್ತೆ. ಒಂದೊಂದಾಗಿ ಆರದ ಬಳಕೆ ತೆಗೀರಿ, ಇಲ್ಲಾಂದರೆ ಇಡ್ಲಿ ಎಲ್ಲ ಇದು ಆಗುತ್ತೆ. ಇಡ್ಲಿ ಮತ್ತು ಚಟ್ನಿ ಸರ್ವ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇಡ್ಲಿ ಚಟ್ನಿ ರೆಡಿಯಾಗಿದೆ. ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.